ಜೋಶಲ್ಲಿ ಕಾರ್ಯಕ್ರಮ ಇರುವಾಗಲೇ ವಿಜಯ್ ಸರ್ನ ಸ್ಟೇಜ್ ಮೇಲೆ ಕರೆದು ಬಿಡೋಣ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೊದಲಿಗೆ ಹಾಡ್ ಹಿಂಗ ಎಲ್ರಿಗೂ ನಮಸ್ಕಾರ. ಹಾಡು ಮೊದಲೇ ಏನಪ್ಪ ಬರಂಗಿಲ್ಲ ನಿದ್ದೆ ಬನ್ನಿ ಗುಬ್ಬಿ ಬನ್ನಿ ಬನ್ನಿ. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಇಂಡಸ್ಟ್ರಿಗೆ ಬಂದ್ಮೇಲೆ ನಿದ್ದೆ ಮಾಡಂಗಿಲ್ಲ. ಉಲ್ಟಾ ಪಲ್ಟಾ ಆಗಿ ಉಲ್ಟಿ ಹೊಡೆದ್ರು ಬರಂಗಿಲ್ಲ. ಅದನ್ನ ಕೆಲವರು ಮಾಡಿಸ್ತಾರೆ, ನಮ್ಗೆ ತೊಂದರೆ ಇಲ್ಲ. ರಿಲೀಸ್ ಮಾಡಿದ್ರೆ ಮಾಡಿಸ್ತಾ ಇರ್ತಾರೆ. ದಬ್ಬಾಯಿಸ್ಕೊಂಡು ಬಿರಿಯಾನಿ ಬಾರಿಸಿದ್ರು ಬರಂಗಿಲ್ಲ. ಬಿರಿಯಾನಿ ಅಂತೇಳಿ ಸೆಟ್ ಹಾಕಿ ಕೊಡ್ತಾರೆ ಅಷ್ಟೇ, ಅದ್ರಲ್ಲಿ ಏನಿರಲ್ಲ. ಸುಮ್ಮನೆ ಒಂದು ಮೊಟ್ಟೆ ಇಟ್ಟಿರ್ತಾರೆ, ಒಣಗೋಗಿ ಕೋಳಿ ಕಾಲು ತುರ್ಕಿದ್ದಾರೆ, ಬಿರಿಯಾನಿ ತಿನ್ನಿ ಇರ್ತಾರೆ. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಬಿಯರ್ ಡೋಲೋ ಖಾಯ ಆದ್ರೂ ನಿದ್ದೆ ಬರಂಗಿಲ್ಲ. ಬಿಯರ್ ಹಾಟ್ ಡ್ರಿಂಕ್ಸ್ ಹೊಡಿಸ್ಬಿಡ್ತಾರೆ. ಡೋಲೋ ಬೇಕಾಗೇ ಇಲ್ಲ. ಅನಾಸಿನ್ನು, ಸ್ಯಾರಿಡಾನು, ಬೇರೆ ಯಾವ್ದಾದ್ರು ಕೊಡ್ತಾರೆ. ಅದ್ರ ಬಗ್ಗೆ ತೊಂದರೆ ಇಲ್ಲ. ನೆಕ್ಸ್ಟ್ ಹ್ಯಾಪಿ ಎಂಡಿಂಗ್ ಮಾಡ್ಸಿದ್ದು ಆದ್ರೂ ನಿದ್ದೆ ಬರಂಗಿಲ್ಲ. ಹ್ಯಾಪಿ ಎಂಡಿಂಗ್ ಮಾಡ್ಸಿದ್ದು ಆದ್ರೂ ನಿದ್ದೆ ಬರಂಗಿಲ್ಲ. ನಮ್ಗೆ ಸೆಲ್ಫಿ ಹಾಕ್ಸ್ಬಿಡ್ತಾರೆ ಗಾಂಧಿನಗರದಲ್ಲಿ. ಹ್ಯಾಪಿ ಎಂಡಿಂಗ್ ಮಾಡ್ಕೊಳಂಗೇ ಇಲ್ಲ ನಾವು. ಸೆಲ್ಫ್ ಹಾಕ್ಸ್ ಬಿಟ್ಬಿಡ್ತಾರೆ, ಗೊತ್ತೇ ಆಗಲ್ಲ. ಆ ಸೆಲ್ಫ್ ಎಂಡಿಂಗ್ ಅನ್ಕೊಂಡು ನಾವು ಹೋಗ್ತಾನೆ ಇರ್ತೀವಿ, ಅದು ಗೊತ್ತೇ ಆಗಲ್ಲ. ಡೆಲ್ಲಿ ಫಿರ್ದಲ್ಯ ರೀಲ್ಸು ದಿಗ್ದಲ್ಯ ಆದ್ರೂ ನಿದ್ದೆ ಬರಂಗಿಲ್ಲ. ಕೆಲವ್ರಿಗೆ ಇಷ್ಟ, ಕೆಲವ್ರು ತಲೆ ಮೇಲೆ ಬರ್ದೋದ್ರಿಂದ ರೀಲ್ಸ್ ಮಾಡಕ್ ಶುರು ಮಾಡ್ತಾರೆ ಗಾಂಧಿನಗರದಲ್ಲಿ. ಇದ್ಮೇಲೆ ಅದು ತೊಂದರೆ ಇಲ್ಲ. ಹಾಡು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇಷ್ಟು ಚೆನ್ನಾಗಿ ಹಾಡು ಪ್ರಮೋಷನ್ ಆಗ್ತಿದ್ದೋ ಅದಕ್ಕೆ ವಿಜಯ್ ಸರ್ ಸಾಟಿ ಅಂತ ಹೇಳೋದು. ಇಲ್ಲ, ಸಾಂಗ್ ತುಂಬಾ ಚೆನ್ನಾಗಿದೆ. ಹೀರೋ ತುಂಬಾ ಮುದ್ದಾಗಿದ್ದಾರೆ, ಅವ್ರ ಹೀರೋಯಿನ್ ತುಂಬಾ ಮುದ್ದಾಗಿದ್ದಾರೆ. ಓಲ್ಡ್ ಟೀಮ್ ಶೈನ್ ಶೆಟ್ಟಿ ಎಲ್ಲರೂ ತುಂಬಾ ಯಂಗ್ ಹುಡುಗರ ಟೀಮ್ ಇದೆ. ಖುಷಿ ಅನ್ಸುತ್ತೆ. ನಾನು ಅದೇ ಪ್ರವೀಣ್ ಶೆಟ್ಟರ್ ಒಬ್ಬ ಹೇಳಿದಾಗ ನಾನು ನನ್ನ ಸರ್ ಮಾತಾಡೋದು, ಜನರಲಿ ಹೊಸ ಸಿನಿಮಾನ ನಾನು ಪ್ರಮೋಟ್ ಮಾಡಲ್ಲ. ಯಾಕೆ ಅಂತ ಹೇಳ್ತೀನಿ. ಪಾಪ ಆ ಮಕ್ಕಳು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಸಿನಿಮಾ ಮಾಡಿ ಯಾರೋ ಪ್ರೊಡ್ಯೂಸರಿಂದ ದುಡ್ಡು ತಂದು ಮನೆ ಮಾರಿ, ಆಸ್ತಿ ಮಾರಿ, ಒಡವೆಗಳು ಮಾರಿ ತಂದು ಸಿನಿಮಾ ಮಾಡ್ತಾರೆ. ಅದನ್ನು ತಂದು ಪಾಪ ಗಾಂಧಿನಗರದಲ್ಲಿ ಕೆಲವು ಪಂಡಿತರಿಗೆ ಸೆಲ್ಫ್ ಹಾಕಿಸ್ತಾರಲ್ಲ, ಅವ್ರಿಗೇನು ಕೊಡ್ತೀವಿ ಪಾಪ ರಿಲೀಸ್ ಮಾಡಿ ಅಂತ. ಅದೊಂದು ಪ್ರೆಗ್ನೆಂಟ್ನ ಕೊಟ್ಟಂಗೆ ಅಷ್ಟು ನೋವಿರುತ್ತೆ. ಕೆಲವು ಮಕ್ಕಳನ್ನ ಸಾಯಿಸ್ಬಿಡ್ತಾರೆ, ಕೆಲವು ಮಕ್ಕಳನ್ನೆಲ್ಲ ಅಬಾರ್ಟ್ ಮಾಡಿಸ್ಬಿಡ್ತಾರೆ, ಕೆಲವು ಗಂಡು ಮಕ್ಕಳಾದ್ರೂ ಹೆಣ್ಮಕ್ಳು ಅಂತ ಹೇಳ್ಬಿಡ್ತಾರೆ. ಕೆಲವು ಮಕ್ಕಳು ಇಲ್ಲ ಸರ್ ನೀವು ಸುಳ್ಳು, ಸುಮ್ಮನೆ ಗ್ಯಾಸ್ಗೆ ಹೊಟ್ಟೆ ಮಾಡಿದ್ದ ಅಷ್ಟೇ ಅಂದ್ಬಿಡ್ತಾರೆ. ಅಂತ ಮಹಾನ್ ಪ್ರಯಾತಕರು ಗಾಂಧಿನಗರದಲ್ಲಿ ಪಾಪ ಕೆಲವರು, ಎಲ್ಲರೂ ಅಲ್ಲ, ಅವ್ರ ಕೈಗೆ ಹೋಗಿ ತಲುಪುತ್ತೆ ಪಾಪ. ಈ ಥರ ಕಷ್ಟಪಡುವಂಥ ಮಕ್ಕಳು, ಅವ್ರ ಕನಸೇ ಬೇರೆ ಇರುತ್ತೆ ಸರ್. ನವೀನ ಇಲ್ಲೇ ಇದ್ದಾನೆ, ಅವನು ಗೊತ್ತು. ನಾನು ಇನ್ನೂ ನೋಡ್ತಿದ್ದೆ, ಪ್ರವೀಣ್ ಶೆಟ್ಟರ್ ಮಗಳು ನಾನು ಹೋಗಲ್ಲ. ಎನರ್ಜಿ ನೋಡಿ ಖುಷಿ ಆಯಿತು. ಆ ಡ್ಯಾನ್ಸ್ ಮಾಡುವಾಗ ಎನರ್ಜಿ ತುಂಬ ರಾಮ್ ಅನಿಸ್ತು. ಹಂಗಾಗಿ ನಾನು ಹೊಸಗಳು ಎಷ್ಟೋ ಜನಕ್ಕೆ ಬೈತಿದ್ದೆ, ಹೊಸ ಸಿನಿಮಾ ಅಂತ ಪ್ರಮೋಷನ್ ಹೋದ ಕಡೆಗೆ ಅಂತ, ನನ್ನನ್ನು ಬೈಕೊಂಡ್ಲಿ ಅಂತ. ಈ ಪ್ರೊಸೆಸ್ ಇದೆ ಗೊತ್ತಾಗ. ಇದೆಲ್ಲರೂ ಈಗ ಎಲ್ಲರೆಲ್ಲ ಎಂಜಾಯ್ ಮಾಡ್ತಾ ಇದೀವಿ. ಈ ಮಾಸ್ಟರ್ ಏನೋ ಡ್ಯಾನ್ಸ್ ಮಾಡೋದು ನಮಗೂ ಖುಷಿ ಅನಿಸುತ್ತೆ. ಅವ್ರೇನೋ ಟೀಮ್ ಕ್ಲಾಪ್ ಹೊಡಿತಾರೆ, ವಾವ್ ಸೂಪರ್ ಸ್ಟೆಪ್ ಇದು ಅಂತ. ಇದಾದ್ಮೇಲೆ ಒಂದು ಪ್ರೊಸೆಸ್ ಇದೆಯಲ್ಲ, ಅದೊಂಥರ ಚಕ್ರ ವ್ಯೂಹ ಆದರೆ ಬೇಯಿಸ್ಬೋದು. ಯಾರೋ ಒಬ್ಬ ಅರ್ಜುನನ್ನ ಕೇಳ್ಬೋದು ಹೆಂಗೆ ಹೊರಗಡೆ ಬರೋದು ಅಂತ. ಇಲ್ಲ ಸಿಕ್ಕಿದ್ರೆ ಭೀಷ್ಮರು ಅದು ಕೇಳ್ಬೋದು. ಅದಕ್ಕಿಂತ ಕೆಟ್ಟದ್ದು ವಿಷ ವ್ಯೂಹ ಇದು. ಅದನ್ನು ನನ್ನ ರಂಗ ಸರ್ ಹತ್ರ ಮಾತಾಡ್ತಿದ್ದೆ. ನಾನು ಯಾವಾಗಲೂ ಅದನ್ನು ಉಸಿಲೈಕ್ ಅವನು ಒಬ್ಬ ಅಮೇಜಿಂಗ್ ಆ್ಯಕ್ಟರ್. ಈ ಥರ ಯಂಗ್ ಟ್ಯಾಲೆಂಟ್ಸ್ಗಳು ಪಾಪ ಅವ್ರು ಏನು ಸಂಪಾದನೆ ಮಾಡಿದ್ದಾರೆ ಅಂದರೆ ಥಿಯೇಟರ್ ವೈಸ್ ಏನು ಸಂಪಾದನೆ ಮಾಡಿದ್ದಾರೆ,
ಅವ್ರನ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ರಿಸಲ್ಟ್ ಯಾರು ಕೊಡೋದಿಲ್ಲ. ಇಲ್ಲಿ ನಾನು ಯಾಕೆ ಬಂದೆ ಅಂದರೆ ಪಾಪ ಪ್ರವೀಣ್ ಶೆಟ್ಟರು ಅಲ್ಲ, ರನ್ನ ಸಾರು ಅಲ್ಲ, ನೀವಿಬ್ಬರು ಸೇರಿ ಫೈಟ್ ಮಾಡ್ತೀರ, ಆ ತಾಕತ್ ನಿಮಗಿದೆ ಅಂತ. ಇವತ್ತು ಈ ಸಮಾಜದಲ್ಲಿ ತಾವು ಒಂದು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಿದ್ದೀರಾ. ತಮ್ಮ ಮಾತುಗಳು ಹೇಳಿಕೆಗಳ ನಡೀತಿದೆ. ಪ್ರವೀಣ್ ಶೆಟ್ಟರ್ ತುಂಬ ಹೆಸರಿದೆ. ಇನ್ ಕೇಸ್ ಹಂಗೇನೋ ಅನ್ಯಾಯ ಆದರೆ ನೀವಿಬ್ಬರು ನಿಂತು ಫೈಟ್ ಮಾಡ್ತೀರ ಅನ್ನೋ ಖುಷಿಗೋಸ್ಕರ ಬಂದೆ. ಇಂಥವ್ರು ಸಪೋರ್ಟ್ ಮಾಡ್ಬೋದು. ಎಷ್ಟು ಜನ ಗೊತ್ತಮ್ಮ ನಮ್ಮ ಮನೆ ಮುಂದೆ ಬರೋದು ಎಲ್ಲ ಹೊಸ ಸಿನಿಮಾ ಸರ್. ಪ್ರೊಡ್ಯೂಸರ್ಗಳು ಮನೆ ಮಾಡಿ ಪೇಪರ್ ಎತ್ಕೊಂಡು ಬಂದಿರ್ತಾರೆ, ಸಾರ್ ಇಟ್ಕೊಂಡು ನೀವು ಬಂದರೆ ರಿಲೀಸ್ ಮಾಡ್ತೀವಿ ಅನ್ನೋದು. ಸರ್ ನಾನು ಬಂದರೆ ರಿಲೀಸ್ ಸಿನಿಮಾ ಓಡಲ್ಲ ಸರ್ ಅಂತೀನಿ. ನಾನು ಕಂಟೆಂಟ್ ಇದ್ರೆ ಓಡುತ್ತೆ ಸರ್. ಹಂಗೆ ಇನ್ನು ಅದೆಷ್ಟು ಬದಲಾಗಬೇಕು ಗೊತ್ತಿಲ್ಲ. ಅದಕ್ಕೆ ನನ್ನ ಸಾಂಗ್ ಕೇಳಿ ಹ್ಯಾಪಿ ಎಂಡಿಂಗ್ ಇಲ್ಲಪ್ಪ, ಸೆಲ್ಫ್ ಹಾಕ್ಸಿ ಬಿಟ್ಕೊಡ್ತಾರೆ, ಕಷ್ಟ ಆಗುತ್ತೆ. ಪ್ಲೀಸ್ ಪ್ಲೀಸ್. ಅಲ್ಲ, ಈ ಡಿಸಾರ್ಡರ್ ಸರಿ ಹೋಗ್ಲೇ ಇಲ್ಲ. ಇಟ್ ಇಸ್ ನಾಟ್ ಇನ್ ಆರ್ಡರ್. ಈಗ ಸ್ಟಿಲ್ ಇನ್ ದ ಡಿಸಾರ್ಡರ್ ಓನ್ಲಿ. ಥಿಯೇಟರ್ಸ್ ಕೆಲವು ಇದ್ದಾವೆ, ಬರ್ಬೋದು, ತೊಂದರೆ ಇಲ್ಲ. ನಾನು ಅದೇ ಹೇಳೋದು, ತುಂಬ ಥಿಯೇಟರ್ ಬರೋದಕ್ಕಿಂತ ಅದೊಂಥರ ಈ ಸೀರೆ ಅಂಗಡಿಗಳಲ್ಲಿ ಎಲ್ಲ ಸೀರೆ ಕೊಡಿಸ್ತಾರೆ ಗಾಂಧಿನಗರದಲ್ಲಿ. ನೀವು ಸೀರೆ ಅಂಗಡಿಗೆ ಹೋಗಿ ಸರ್, ಬಾರ್ಡರ್ ಸೀರೆಯಿಂದ ಹಿಡಿದು ನಾಳೆ ಹಾಲಿವುಡ್ ಹೀರೋಯಿನ್ ಹಾಕಿರೋ ಸೀರೆವರೆಗೂ ಎಲ್ಲ ತೊಗೊಂಡ್ಬಿಡಿ ಸರ್. ಎಲ್ಲ ಥಿಯೇಟರ್ ಕೊಡಕ್ಕೆ ನೋಡ್ತಾರೆ. ತೊಗೋಬೇಡಿ ದಯವಿಟ್ಟು, ಸೆಲೆಕ್ಟೆಡ್ ಪೀಸ್ ಮಾತ್ರ ತೊಗೊಳ್ಳಿ. ಅದೇ ಆನ್ಸರ್ ಇದಕ್ಕೆ. ಶೋರೂಮ್ಗೆ ಹೋದಂಗೆ ಅಲ್ಲಿ ಹೋದ್ರೆ ತುಂಬ ಥಿಯೇಟರ್ ರಿಲೀಸ್ ಮಾಡೋಕ್ಕಿಂತ ಕಡಿಮೆ ಥಿಯೇಟರ್ ರಿಲೀಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದರೆ ಅದನ್ನು ಮತ್ತೆ ದೊಡ್ಡ ಮಾಡ್ತಾ ಹೋಗ್ಬೋದಲ್ಲ. ಹಾಂ ಸರ್. ಸರ್, ಈಗ ನನಗೆ ಗೊತ್ತಿಲ್ಲ, ಅವ್ರಿಗೇನೋ ಜವಾಬ್ದಾರಿ ಇದೆ, ಪ್ರೊಡ್ಯೂಸರ್ ಇದ್ದಾರೆ, ಅವರಿದ್ದಾರೆ, ಏನೋ ಮಾತಾಡ್ತಿರ್ತಾರೆ, ಮಾಡಲಿ. ಈಗ ಸರ್, ಇಲ್ಲಿ ಯಾವಾಗಲೂ ಏನಾಗುತ್ತೆ, ಒಬ್ಬ ಪ್ರೊಡ್ಯೂಸರು, ಒಬ್ಬ ಡೈರೆಕ್ಟ್ರು, ಒಬ್ಬ ಹೀರೋ ಅಂದರೆ ಒಂದು ಸಂಸಾರ ಇದ್ದಂಗೆ. ಮತ್ತೆ ಸರ್ ಹೇಳ್ತಾ ಇದ್ದೀನಿ, ಕೆಲವರು ಮಾತ್ರ ಪಾಪ ಗಾಂಧಿನಗರ ರಿಲೀಸ್ ಮಾಡಕ್ಕೆ ಹೋದ್ರೆ ಈ ಸಂಸಾರನೇ ಹೊಡೆದಾಕ್ಬಿಡ್ತಾರೆ. ಏನ್ ಮಾಡ್ತೀರಾ ಅದಕ್ಕೆ? ಹೋರಾಟ ಮಾಡ್ಬೇಕು ಸರ್, ಅಷ್ಟೇ ಹೋರಾಟ. ಈಗ ನನಗೆ ಸಿನಿಮಾ ಗೊತ್ತಿಲ್ಲ, ತುಂಬ ಚೆನ್ನಾಗಿರ್ಬೋದು, ಚೆನ್ನಾಗಿ ಆಗ್ಬೋದು. ಚೆನ್ನಾಗಿ ಆಗ್ಬೇಕು ಅಂದ್ರೆ ನಾವು ಹೋರಾಡಬೇಕು. ಚೆನ್ನಾಗಿಲ್ಲ ಅಂದ್ರೆ ಒಪ್ಕೊಂಡ್ಬಿಡ್ಬೇಕು, ಹೌದು ಚೆನ್ನಾಗಿಲ್ಲ, ಇನ್ನೊಂದು ಪ್ರಯತ್ನ ಮಾಡ್ತೀನಿ. ಚೆನ್ನಾಗಿಲ್ಲದೆ ಇರೋದ್ನ ಚೆನ್ನಾಗಿದೆ ಅಂದ್ಕೊಂಡು ನಾವು ಹೋರಾಡಬಾರ್ದು. ಸುಮಾರು ಮಾತಾಡಿದ್ದೀನಿ ಈ ವಿಷಯದ ಬಗ್ಗೆ. ಒಂದಷ್ಟು ಥಿಯೇಟರ್ಗಳ ಮೇಲೆ ಮುಚ್ತಾ ಇದ್ದಾರೆ. ಅವ್ರು ತುಂಬ ದೊಡ್ಡ ಹೊಡೆತ ಅದು ಇಂಡಸ್ಟ್ರಿಗೆ. ನಮ್ಮದು ತಪ್ಪಿದೆ. ಸಿನಿಮಾಗಳು ಮತ್ತೆ ಮತ್ತೆ ಮಾಡ್ತಾ ಇರ್ಬೇಕು. ನಾವು ವರ್ಷಕ್ಕೆ 2-3 ಸಿನಿಮಾ ಮಾಡಿದ್ರೆ ಅನುಕೂಲವಾಗಿರುತ್ತೆ. ಅದಕ್ಕೆಲ್ಲ ಸೇರ್ಬೇಕಲ್ಲ ಸರ್. ವಾಪಸ್ ಬರೋಣ ನಿದ್ರ ಅಂತ ಹೇಳಿ. ಸರ್, ಹಾಡ್ ಬಗ್ಗೆ ಹೇಳಿದ್ರಿ, ಬಹಳ ಅದ್ಭುತವಾಗಿ ಹೇಳಿದ್ರಿ. ಅದೇ ಚಾಲಕ್ ಅವರು ಸ್ಟೇಜ್ ಮಾಡ್ತಾರೆ, ಇದು ಸ್ಟೆಪ್ ತುಂಬಾ ಚೆನ್ನಾಗಿ, ನಂಗೆ ತುಂಬಾ ಇಷ್ಟ ಆಯ್ತು. ನನ್ಗೆ ಡ್ಯಾನ್ಸ್ ಬರೋ, ಅದಕ್ಕೆ ನಾನು ಹೊಗಳ್ಕೊಳ್ಳಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದೀನಪ್ಪ, ತುಂಬಾ ಒಳ್ಳೇದಾಗ್ಲಿ. ಬೇಗ ನಾನು ನವೀನ್ ಅವ್ರನ್ನು ಕರಿತೀನಿ, ಶೈನ್ ಅವ್ರನ್ನು ಕರಿತೀನಿ, ಒಟ್ಟಿಗೆ ಒಂದು ನನ್ ಕೈ ಇಲ್ಲ, ಅದೇ ತಮಾಷೆ ಮಾಡ್ತೀನಿ. ಪ್ರವೀಣ್ ಅವ್ರಿಗೆ, ಪ್ರವೀಣ್ ಒಳ್ಳೇದಾಗ್ಲಮ್ಮ, ಮುದ್ದಾಗಿದೆಯಾ, ಚೆನ್ನಾಗಿ ಸುಮಾರು ಹೆಣ್ಮಕ್ಳು ಇಷ್ಟಪಡ್ತಾ ಇರ್ಬೋದು, ಪಡ್ತಾ ಇರ್ತಾರೆ. ಆಮೇಲೆ ನೀನು ಹೇಳಕ್ಕಾಗಲ್ಲ, ನಿಮ್ಮ ಅಪ್ಪ ಇದ್ದಾರೆ, ತೊಂದರೆ ಇಲ್ಲ. ಹೀರೋ ಬೇರೆ ಆಗಿದೆಯಾ, ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ. ಈಗ ಒಳ್ಳೇದಾಗ್ಲಿ. ಸೂಪರ್. ನಮ್ಮ ನಿರ್ಮಾಪಕರು ಜನಾಮ್ ಸರ್ ವೇದಿಕೆ ಮೇಲೆ ಬರ್ಬೇಕು, ನಿರ್ದೇಶಕರು ಬರ್ಬೇಕು, ಸುರಾಗ್ ಅವರು.
ಅದು ಸರ್ ಭಯ. ಸ್ಯಾಂಡಲ್ವುಡ್ ಸರಗರಿಗೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ತಂಡದಿಂದ ಒಂದು ನಾನು ನಿದ್ದೆ ಗಿದ್ದೆ ಮಾಡ್ತಾ ಇಲ್ಲ ತಾನೆ ಸರ್ ಪ್ಲೀಸ್ ನಿದ್ದೆ ಮಾಡಕ್ ಬಂದ್ಬಿಟ್ಟು ನಾನು ಎದ್ದಿರ್ಬೇಕು ಅಂತ ಆಸೆ ಇಲ್ಲ ಕಂಡ್ಬಿಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ತಮಾಷೆ ಮಾಡ್ತಿದ್ದೆ. ಥ್ಯಾಂಕ್ ಯು. ಮೈಕ್ ರಜನಿ ಸರ್ ಯಾವಾಗಲೂ ಮಾತಾಡ್ತಾರಂತೆ, ಇಂಡಸ್ಟ್ರಿಯಲ್ಲಿದ್ದಾಗ ಮಲಗಿದ್ರು ಕಾಲ ಅಲ್ಲಾಡಿಸ್ತಾ ಇರ್ಬೇಕಂತೆ, ಇಲ್ಲ ಸುತ್ತೋಗ್ಬಿಟ್ಟು ಅಂತ ಪ್ರಕಾರ ಮಾಡ್ಬಿಡ್ತಾರಂತೆ. ಅದು ಕರೆಕ್ಟ್ ನಿದ್ದೆ ಬರ್ತೇ ಇರೋದು.